ಸ್ನೇಹಿತರೆ, ಲಾ ಪಾಯಿಂಟ್ಗೆ ಸ್ವಾಗತ. ನಾವು ಈ ಆಸ್ತಿ ಖರೀದಿ ವಿಚಾರದಲ್ಲಿ ಕಾನೂನಿನ ಸೂತ್ರಗಳೇನು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಈಗ ಸಣ್ಣ ಸಣ್ಣ ಸೂತ್ರಗಳ ಬಗ್ಗೆ ನಾನು ವಿವರಣೆ ಕೊಡ್ತಾ ಇದ್ದೀನಿ. ಇದರಲ್ಲಿ ಇನ್ನೊಂದು ಬಹುಮುಖ್ಯವಾದ ವಿಚಾರ ಏನಂದರೆ, ಕೆಲವು ಸಾರಿ ದುರದೃಷ್ಟವಶಾತ್ ನಮ್ಮ ಈ ಸೇಲ್ ಡೀಡ್ ಏನ ಕಾಪಿಗಳಿರುತ್ತೆ ಕಳೆದು ಹೋಗಿರುತ್ತೆ ಅಥವಾ ಅದು ಡೆಸ್ಟ್ರಾಯ್ ಆಗೋ ಸಾಧ್ಯತೆಗಳಿರುತ್ತೆ. ಆಗ ಯಾವ ರೀತಿ ನಿಮಗೆ ಕಾನೂನಿನ ಅಡಿಯಲ್ಲಿ ನಿಮಗೊಂದು ಪರಿಹಾರ ಇದೆ ಅಂತಂದರೆ, ಯಾವುದೇ ಒಂದು ಆಸ್ತಿಯ ದಾಖಲೆಗಳು ಕಳೆದು ಹೋದಲ್ಲಿ ಅಥವಾ ನಾಶವಾದಲ್ಲಿ ಅಥವಾ ಸುಟ್ಟು ಹೋದಲ್ಲಿ ನೀವೇನು ಮಾಡಬೇಕು ಅಂದರೆ, ಮೊದಲನೇದಾಗಿ ಆ ಒಂದು ಆಸ್ತಿಯ ಬಗ್ಗೆ ಸವಿವರವಾಗಿ ದಾಖಲೆಗಳನ್ನು ಮೆನ್ಷನ್ ಮಾಡಿ ನೀವು ಹತ್ತಿರದ ಪೊಲೀಸ್ ಸ್ಟೇಷನ್ ಯಾವ ಜ್ಯೂರಿಸ್ಡಿಕ್ಷನ್ ಇರುತ್ತೋ ಆ ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು FIR ಲಾಡ್ಜ್ ಮಾಡಬೇಕಾಗುತ್ತೆ. ನಂತರ ಆ ಒಂದು ವಿವರಗಳನ್ನು ಯಾವ ದಿನಪತ್ರಿಕೆಗಳಲ್ಲಿ ನೀವು ಜಾಹೀರಾತು ನೀಡಬೇಕಾಗುತ್ತೆ. ನಂತರ ಒಂದು ನೋಟರಿ ಮಾಡಬೇಕಾಗುತ್ತೆ, ಅಫಿಡವಿಟ್ ಮಾಡಬೇಕಾಗುತ್ತೆ. ಇಷ್ಟೆಲ್ಲ ಮಾಡಿದ ನಂತರ ಆ ಸಂಬಂಧಿತ ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ಹೋಗಿ ನೀವು ಸರ್ಟಿಫೈಡ್ ಕಾಪಿನ ತೆಗೆಸಬೇಕಾಗತ್ತೆ. ಆ ಸರ್ಟಿಫೈಡ್ ಕಾಪಿ ತೆಗೆಸ್ಕೊಂಡಾಗ ಈ FIR ಇರ್ಬೋದು, ಜಾಹೀರಾತು ಇರ್ಬೋದು, ಅದ್ರ ಬಗ್ಗೆ ನೋಟ್ರಿ ಏನು ನೀವು ಅಫಿಡವಿಟ್ ಮಾಡಿರ್ತಾರೆ ಇದು, ಆಮೇಲೆ ಸರ್ಟಿಫೈಡ್ ಕಾಪಿ, ಇವೆಲ್ಲ ಸೇರಿದಾಗ ನಿಮಗೆ ಮತ್ತೆ ಒರಿಜಿನಲ್ ಡಾಕ್ಯುಮೆಂಟ್ ಅನ್ನೋ ಥರ ಆಗುತ್ತೆ. ಸಾಮಾನ್ಯವಾಗಿ ಈ ರೀತಿ ಕಳೆದು ಹೋಗಿದೆ ಅಂತಂದಾಗ ನಾವು ಒಬ್ಬ ಕಾನೂನು ಸಲಹೆಗಾರರಾಗಿ 1 ನಿಮಿಷ ನಾವು ಯೋಚನೆ ಮಾಡಬೇಕಾಗತ್ತೆ. ಯಾಕೆಂದರೆ ಅವರು ಬೇರೆಯವ್ರ ಹತ್ರ ಅಡ ಇಟ್ಟಿದ್ದಾರಾ ಅಥವಾ ಇನ್ನೇನಾರ್ಗಾದರೂ ಅವರು ಅಗ್ರಿಮೆಂಟು ಸೇಲ್ ಮಾಡ್ಕೊಂಡಿದ್ದಾರಾ, ನಮಗೆ ಇದರಿಂದ ಏನಾದರೂ ಸಮಸ್ಯೆಗಳಾಗಬೇಕಾಗುತ್ತಾ ಅಂತ ಬಹಳಷ್ಟು ನಾವು ಯೋಚನೆ ಮಾಡಿ ನಾವು ಅವರಿಗೆ ಸಜೆಷನ್ ಕೊಡಬೇಕಾಗತ್ತೆ. ಆದರೆ ನಿಜವಾಗಿ ಈ ರೀತಿಯ ಒಂದು ತೊಂದರೆ ಇದ್ದಲ್ಲಿ, ನಾಶವಾದಲ್ಲಿ ಈ ರೀತಿಯ ಒಂದು ಪ್ರಕ್ರಿಯೆಯನ್ನು ಪಾಲಿಸುವುದರ ಮೂಲಕ ನೀವು ಮತ್ತೆ ಆ ಒಂದು ಒರಿಜಿನಲ್ ಡಾಕ್ಯುಮೆಂಟ್ಸ್ ಏನಿದೆ ಅದನ್ನು ನೀವು ಪಡಿಬೋದು. ಮುಂದೆ ಯಾವುದೇ ರೀತಿ ತೊಂದರೆಗಳಾಗದಂತೆ ಕೂಡ ನೀವು ಈ ದಾಖಲೆಗಳ ಮೂಲಕ ನೀವು ಸಾಲವನ್ನು ಪಡಿಬೋದು ಅಥವಾ ಮಾರಾಟವನ್ನು ಪಡಿಬೋದು. ಆದರೆ ಈ ಆಸ್ತಿ ವಿಚಾರಗಳು ಇತ್ತೀಚಿನ ದಿನಗಳಲ್ಲಂತೂ ಬಹಳಷ್ಟು ಬೆಲೆ ಇರೋದಕ್ಕೋಸ್ಕರ ತಾವು ದಯಮಾಡಿ ಎಚ್ಚರ ವಹಿಸಿ ಅದನ್ನು ಸುರಕ್ಷಿತವಾಗಿಡಿ. ಆಮೇಲಿಂದ ಲಾಕರ್ಗಳಲ್ಲಿಡಿ. ಮನೆಗಳಲ್ಲಿ ಚಿಕ್ಕ ಮಕ್ಕಳಿಗೆ ಸಿಕ್ಕದಂತೆ ಅದ್ರ ಮೇಲೆ ಯಾವುದೇ ರೀತಿ ನೀರು ಅಥವಾ ಇನ್ನೊಂದು ಬೆಂಕಿ ಯಾವುದೇ ರೀತಿ ಒಂದು ಅವಘಡ ಸಂಬಂಧಿಸಿರುತ್ತೆ ಅದನ್ನು ನೀವು ತುಂಬ ಸೇಫಾಗಿ ಇಡಬೇಕು ಅಂತ ಹೇಳ್ತಾ ಈ ಸಂಚಿಕೆ ಮುಗಿಸ್ತಾ ಇದ್ದೀನಿ. ಸ್ನೇಹಿತರೆ, ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ವಿಚಾರಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ನಮಸ್ಕಾರ.